ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ 9ನೇ ತರಗತಿ ದ್ವಿತೀಯ ಭಾಷೆ ತಿಳಿಗನ್ನಡ ಅದರಲ್ಲಿ ಬರುವಂತ ಪ್ರಥಮ ಗದ್ಯ ಪಾಠ 1 ಅವರೇ ರಾಜರತ್ನಂ. ಇದನ್ನ ಬರೆದವರು KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿದ್ದಾರೆ. ಮೊದಲಿಗೆ ಕೃತಿಕಾರರ ಪರಿಚಯನ ತಿಳಿದುಕೊಳ್ಳೋಣ. ಕೃತಿಕಾರರ ಪರಿಚಯ. KP ಪೂರ್ಣಚಂದ್ರ ತೇಜಸ್ವಿ ಅವರು 1938ರಲ್ಲಿ ಜನಿಸಿದರು. ತಂದೆ ರಾಷ್ಟ್ರಕವಿ ಕುವೆಂಪು. ಕನ್ನಡದ ಶ್ರೇಷ್ಠ ಬರಹಗಾರರಲ್ಲೊಬ್ಬರಾದ ತೇಜಸ್ವಿಯವರು ಪ್ರಕೃತಿ ಹಾಗೂ ಪರಿಸರಕ್ಕೆ ಸಂಬಂಧಿಸಿದ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ಹುಲಿಯೂರಿನ ಸರಹದ್ದು, ನಿಗೂಢ ಮನುಷ್ಯರು, ಜುಗಾರಿ ಕ್ರಾಸ್, ಚಿದಂಬರ ರಹಸ್ಯ ಎಂಬ ಕಾದಂಬರಿಗಳನ್ನು, ಅಲೆಮಾರಿ ಅಂಡಮಾನ್ ಮತ್ತು ಮಹಾನದಿ ನೈಲ್ ಎಂಬ ಪ್ರವಾಸ ಕಥನವನ್ನು ಅವರು ಬರೆದಿದ್ದಾರೆ. ಅಬಚೂರಿನ ಪೋಸ್ಟ್ ಆಫೀಸ್ ಮತ್ತು ತಬರನ ಕತೆ ಚಲನಚಿತ್ರಗಳಾಗಿವೆ. ಇವರ ಕರ್ವಾಲೋ ಕಾದಂಬರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಚಿದಂಬರ ರಹಸ್ಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ಸಾಹಿತ್ಯ ಸೇವೆ ಗುರುತಿಸಿದ ಕರ್ನಾಟಕ ಸರ್ಕಾರ ಪಂಪ ಪ್ರಶಸ್ತಿ ನೀಡಿ ಸನ್ಮಾನಿಸಿದೆ. ಇವರು 2007ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಅವರೇ ರಾಜರತ್ನಂ ಗದ್ಯ ಭಾಗವನ್ನು ತೇಜಸ್ವಿಯವರ ಅಣ್ಣನ ನೆನಪು ಕೃತಿಯಿಂದ ಆರಿಸಲಾಗಿದೆ. ಅವರೇ ರಾಜರತ್ನಂ KP ಪೂರ್ಣಚಂದ್ರ ತೇಜಸ್ವಿ. ಪಾಠ ಪ್ರವೇಶ. ಕೆಲವು ವ್ಯಕ್ತಿಗಳ ಪರಿಚಯ ನಮಗೆ ನೇರವಾಗಿರದೆ ಪರೋಕ್ಷವಾಗಿರುತ್ತದೆ. ಅವರ ಕಾರ್ಯ ಸಾಧನೆಗಳ ಬಗ್ಗೆ ಕೇಳಿ ಅಭಿಮಾನ ಹೊಂದಿರುತ್ತೇವೆ, ಆದರೆ ಅವರನ್ನು ನಾವು ನೋಡಿರುವುದಿಲ್ಲ. ಒಂದು ವೇಳೆ ಅದೇ ವ್ಯಕ್ತಿ ಅನಿರೀಕ್ಷಿತವಾಗಿ ನಮ್ಮ ಮನೆಗೆ ಬಂದರೆ ನಾವು ಅವರನ್ನು ಹೇಗೆ ಕಾಣಬಹುದು, ಹೇಗೆ ಉಪಚರಿಸಬಹುದು ಹೇಳುವುದು ಕಷ್ಟ. ಸಾಮಾನ್ಯವಾಗಿ ಅಂಥವರನ್ನು ನಿರ್ಲಕ್ಷಿಸುತ್ತೇವೆ, ಇಲ್ಲವೇ ಅನುಮಾನಿಸಿ ಅವಮಾನಿಸುತ್ತೇವೆ. ನಂತರದಲ್ಲಿ ಆ ವ್ಯಕ್ತಿ ಯಾರೆಂಬುದು ತಿಳಿದಾಗ ನಮಗೆ ಹೇಗಾಗಬಹುದು? ಆಗ ನಮಗಾಗುವ ಮುಜುಗರ, ಆಶ್ಚರ್ಯ, ನಾಚಿಕೆ, ಕಸಿವಿಸಿ, ಚಡಪಡಿಕೆ, ಪಶ್ಚಾತ್ತಾಪ ಹೇಳತೀರದು. ಇಂತಹ ಘಟನೆಯೊಂದು ಪೂರ್ಣಚಂದ್ರ ತೇಜಸ್ವಿಯವರ ಬಾಲ್ಯದಲ್ಲಿ ನಡೆದಿದ್ದು, ಅದನ್ನು ಅವರು ಇಲ್ಲಿ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಪಾಠಪುರಾಣ ಮಕ್ಕಳ, ಮೊದಲೆಲ್ಲ ಯಾವತ್ತೂ ಅಣ್ಣನನ್ನು ನೋಡಬರುವವರಿಂದ ನಮಗೆ ತೊಂದರೆ ಆಗಿರಲಿಲ್ಲ. ಹೆಚ್ಚೆಂದರೆ ಭಿಕ್ಷುಕರ ಕಾಟವಷ್ಟೇ ನಮಗೆ ಗೊತ್ತಿದ್ದುದು. ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ಒಂದು ದಿನ ಅಣ್ಣ ನಮಗೆ ಜೋರು ಮಾಡಿದರು. ಅವರು ಆಶ್ರಮದಲ್ಲಿದ್ದಾಗ ಒಬ್ಬ ಎಳವನಿಗೆ 3 ಕಾಸು 6 ಕಾಸು ಭಿಕ್ಷೆ ಹಾಕುತ್ತಿದ್ದರಂತೆ. ಆಗಲೂ ಆಶ್ರಮದ ಸ್ವಾಮಿಗಳಾದ ಸಿದ್ದೇಶ್ವರಾನಂದರು ಭಿಕ್ಷಾವೃತ್ತಿಗೆ ಉತ್ತೇಜನ ನೀಡುವುದಕ್ಕೆ ಬದ್ಧ ವಿರೋಧಿಗಳಾಗಿದ್ದರು. ಇಲ್ಲಿ ಮೊದಲೆಲ್ಲ ಯಾವತ್ತು ಪೂರ್ಣಚಂದ್ರ ತೇಜಸ್ವಿಯವರು ಹೇಳ್ತಾ ಇದ್ದಾರೆ, ಅಣ್ಣ ಅಂದ್ರೆ ಯಾರು? ತೇಜಸ್ವಿಯವರ ಅಪ್ಪ ಕುವೆಂಪು, ಅವ್ರ ತಂದೆ ರಾಷ್ಟ್ರಕವಿ ಕುವೆಂಪುರವ್ರನ್ನ ನೋಡೋ ಬರುವವರಿಗೆ ಅವರಿಂದ ನಮಗೆ ತೊಂದರೆ ಆಗಿರಲಿಲ್ಲ. ತೇಜಸ್ವಿಯವರ ಕುಟುಂಬಕ್ಕೆ ಯಾವುದೇ ತೊಂದರೆ ಆಗಿರಲಿಲ್ಲ. ಹೆಚ್ಚೆಂದ್ರೆ ಭಿಕ್ಷುಕರ ಕಾಟ ಅಂದ್ರೆ ಕಿರುಕುಳ ಅಂತೀವಲ್ಲ, ಅದು ನಮಗೆ ಗೊತ್ತಿದ್ದು. ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದು ಅವರನ್ನು ಪ್ರೋತ್ಸಾಹಿಸಿದ ಹಾಗೆ ಎಂದು ಒಂದಿನ ಅಣ್ಣ ಕುವೆಂಪುರವರು ಅವ್ರ ಮಕ್ಕಳಿಗೆ ಜೋರು ಮಾಡ್ತಾರೆ. ಅವರು ಕುವೆಂಪು ಆಶ್ರಮದಲ್ಲಿದ್ದಾಗ, ಅವರು ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಇದ್ದಾಗ ಒಬ್ಬ ಹೇಳವನಿಗೆ ಅಂದ್ರೆ ಏನು? ಕುಂಟ. ಹೇಳವ ಅಂದ್ರೆ ಕುಂಟನಿಗೆ 3 ಕಾಸು 6 ಕಾಸು ಅಂತ ಆವತ್ತಿನ ಕಾಲದಲ್ಲಿ ಹಣದ ಮೌಲ್ಯವನ್ನ ನಾಣ್ಯಗಳನ್ನು ಅಳಿತಿದ್ರು. 6 ಕಾಸು ಅಂತ 3 ಕಾಸು 6 ಕಾಸು ಭಿಕ್ಷೆ ಹಾಕ್ತಿದ್ರಂತೆ. ಆಗ್ಲೂ ಆಶ್ರಮದ ಸ್ವಾಮಿಗಳು ಯಾರಪ್ಪ ಅಂದ್ರೆ ಸಿದ್ದೇಶ್ವರಾನಂದರು ಭಿಕ್ಷಾಟನೆ ಮಾಡುವಂತ ಕೆಲಸಕ್ಕೆ ಪ್ರೋತ್ಸಾಹನ ನೀಡುವುದಕ್ಕಿಂತ ಕೊಡುವುದಕ್ಕೆ ಬದ್ಧ ವಿರೋಧಿಗಳಾಗಿರೋ ಒಂದು ಭಿಕ್ಷುಕರಿಗೆ ಭಿಕ್ಷೆಯನ್ನು ಹಾಕಬಾರದು ಅಂತ ಸ್ವಾಮಿ ಸಿದ್ದೇಶ್ವರಾನಂದರ ಒಂದು ನಿಲುವಾಗಿತ್ತು. ಒಮ್ಮೆ ಕುವೆಂಪು ಹೇಳವನಿಗೆ, ಆ ಕುಂಟನಿಗೆ ಭಿಕ್ಷೆ ನೀಡುತ್ತಿದ್ದಾಗ ಆಕಸ್ಮಿಕವಾಗಿ ಸಿದ್ದೇಶ್ವರಾನಂದರು ಅಲ್ಲಿಗೆ ಬಂದರು. ಕೈಕಾಲೆಲ್ಲ ಸೊಟ್ಟ ಮಾಡಿಕೊಂಡು ಸ್ವಾಮಿ ಎಂದು ಕರುಣಾಜನಕವಾಗಿ ಅಂಗಲಾಚುತ್ತಿದ್ದ ಹೇಳವ್ವ. ನೋಡಿ, ಅಂಗಲಾಚು ಅಂದ್ರೆ ಇಲ್ಲಿ ಬೇಡ್ತಾ ಇದ್ದ, ಭಿಕ್ಷೆಯನ್ನ ಬೇಡ್ತಾ ಇದ್ದ. ನೋಡಿ, ಕೈಕಾಲುಗಳನ್ನ ಸೊಟ್ಟ ಮಾಡಿಕೊಂಡು ಸ್ವಾಮಿ ಅಂತ ಕರುಣಾಜನಕವಾಗಿ ಕರುಣೆ ಉಕ್ಕಿ ಬರುವ ಹಾಗೆ ಅವನು
ಭಿಕ್ಷೆಯನ್ನ ಬೇಡ್ತಾ ಇದ್ದ ಆ ಎಳವ ಕುಂಟ. ಸಿದ್ದೇಶ್ವರ ಆನಂದರನ್ನು ನೋಡಿದ ಕೂಡಲೇ ಸಟ್ಟನೆ ಕೈಕಾಲುಗಳನ್ನ ನೆಟ್ಟಗೆ ಮಾಡಿಕೊಂಡು ವೇಗವಾಗಿ ಆಶ್ರಮದ ಆವರಣದಿಂದ ಆಚೆಗೆ ಓಡಿದ್ನಂತೆ. ನೋಡಿ, ಅವನು ಕೈಕಾಲಿರುವನಂತ ಮನುಷ್ಯ ಕೈಕಾಲುಗಳನ್ನ ಸೊಟ್ಟ ಮಾಡಿಕೊಂಡು ಭಿಕ್ಷೆ ಬಿಡ್ತಿದ್ದ, ವೇಷವನ್ನ ಹಾಕೊಂಡು ಒಳ್ಳೆ ಅವನ ಅಂಗಲಾಚುತ್ತಿದ್ದ, ಅವನು ಅಂಗಾಂಗಗಳು ಸಹ ಚೆನ್ನಾಗಿದ್ದು. ಸಿದ್ದೇಶ್ವರಾನಂದರು ಅಣ್ಣನ ಅಂದ್ರೆ ಕುವೆಂಪು ಅವರ ಮೂರ್ಖತನಕ್ಕೆ, ದಡ್ಡತನಕ್ಕೆ ಸರಿಯಾಗಿ ಚೀಮಾರಿ ಮಾಡಿದರು. ಚೀಮಾರಿ ಅಂದ್ರೆ ತಿರಸ್ಕಾರ, ಧಿಕ್ಕಾರ, ಅಪಮಾನಿಸುವಂತ. ಇದರರ್ಥ ಅಣ್ಣನಿಗೆ ದುಡ್ಡು ಕಳೆದುಕೊಂಡದ್ದಕ್ಕಿಂತ ಹೆಚ್ಚಾಗಿ ಇಷ್ಟು ದಿನ ಮೋಸ ಹೋದೇನಲ್ಲ ಎಂಬುದು ಹೆಚ್ಚು ಬೇಸರದ ಸಂಗತಿಯಾಗಿತ್ತು. ಮುಂದೆ ಅಣ್ಣ ಆಗಾಗ್ಗೆ ನಮಗೆ ಈ ಕತೆ ಹೇಳಿ ಭಿಕ್ಷಕ್ಕೆ ಬರುವವರೆಲ್ಲ ಸಾಧಾರಣವಾಗಿ ಮೋಸಗಾರರು, ಚೀಟ್ ಮಾಡೋಂಥವ್ರು, ವಂಚನೆ ಮಾಡುವಂಥವ್ರು, ಅಥವಾ ಕದಿಯಲು ಏನಾದರೂ ಇದೆಯೇ ಎಂದು ನೋಡಿಕೊಂಡು ಹೋಗಲು ಬರುವ ಕಳ್ಳರು, ಇಲ್ಲವೇ ದುಡಿದು ತಿನ್ನಲು ಇಷ್ಟವಿಲ್ಲದ ಸೋಮಾರಿಗಳು. ಸೋಮಾರಿ ಅಂದ್ರೆ ಮೈಗಳ್ಳ, ಆಲಸಿ ಅಂತಾರಲ್ಲ ಅದು. ಸೋಮಾರಿ ಅಂದ್ರೆ ಮೈಗಳ್ಳ, ಆಲಸಿ ಅಂತವ್ರು. ಆದ್ದರಿಂದ ಅವರಿಗೆ ಭಿಕ್ಷೆ ಹಾಕಿ ಪ್ರೋತ್ಸಾಹಿಸ್ಬಿಡಿ ಎಂದು ಹೇಳ್ತಾ ಇದ್ರು. ಆದ್ರೂ ಅಮ್ಮ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿಯವರ ಅಮ್ಮ ಮಾತ್ರ ನಮ್ಮ ಮನೆ ಹತ್ತಿರ ಬರುತ್ತಿದ್ದ 2-3 ಜನ ಕುಷ್ಠರೋಗಿಗಳಿಗೆ, ನೋಡಿ, ಕುಷ್ಠರೋಗಿಗಳಿಗೆ ಕನಿಕರದಿಂದ, ದಯೆಯಿಂದ ಭಿಕ್ಷೆ ಹಾಕಿ ಹಾಕ್ತಿದ್ರು. ನಾವು ಮಾತ್ರ ಅಣ್ಣನ ಬೋಧನೆಯನ್ನು ಅಂದ್ರೆ ನಾವು ಮಾತ್ರ ಅಂದ್ರೆ ಇಲ್ಲಿ ಕುವೆಂಪುರವರ ಮಕ್ಕಳು, ತೇಜಸ್ವಿ ಜೊತೆ ಒಡಹುಟ್ಟಿದವರು ಅಣ್ಣನ ಬೋಧನೆಯನ್ನು ಅಂದ್ರೆ ಕುವೆಂಪುರವರ ಬೋಧನೆಯನ್ನು ಶಿರಸಾವಹಿಸಿ ಚಾಚು ತಪ್ಪದೆ, ಶಿರಸಾವಹಿಸಿ ಅಂದ್ರೆ ಚಾಚು ತಪ್ಪದೆ ಹೇಳಿದಂತೆ ಮಾಡು ಅಂತ ಅದರ ಅರ್ಥ. ಚಾಚು ತಪ್ಪದೆ ಅಥವಾ ಹೇಳಿದಂತೆ ಮಾಡು. ಶಿರಸಾವಹಿಸಿ ಅಂದ್ರೆ ಯಾರು ಮನೆಗೆ ಬಂದ್ರು ಮುಂದೆ ಹೋಗಪ್ಪ ಎಂದು ಕೂಗ್ತಾ ಇದ್ದೆವು. ಈ ರೀತಿ ಮುಂದೆ ಹೋಗ್ರಪ್ಪ ಅಂತ ಕೂಗ್ತಾ ಇದ್ರು. ಒಂದು ಸಾರಿ ಏನಾಗುತ್ತಪ್ಪ ಅಂದ್ರೆ ಬಿಳಿ ಅಡ್ಡ ಪಂಚೆ ಹಾಗೂ ಬಿಳಿ ಅಂಗಿ, ಮೈ ಮೇಲೆ ನಸುಕಂದು ದೋತ್ರ ಒದ್ದವರೊಬ್ಬರು ನಮ್ಮ ಮನೆ ಬಾಗಿಲು ತೆರೆಯಲು ಸಾಹಸ ಪಡುತ್ತಿದ್ದನ್ನು ನೋಡಿದ್ದೆವು. ಅವರ ಬಗಲಲ್ಲೊಂದು ದೊಡ್ಡ ಜೋಳಿಗೆ ಅಂತ ಚೀಲ ಇತ್ತು. ಬಗಲು ಅಂದ್ರೆ ಇಲ್ಲಿ ಬಗಲು ಅಂತ ಇದೆ ನೋಡಿ, ಪಕ್ಕಿ ಕಂಕ್ಳು ನೋಡಿ, ಇಲ್ಲಿ ಒಂದು ಚೀಲ ಇಲ್ಲಿದೆ ನೋಡಿ, ಒಂದು ಬ್ಯಾಗ್ ಇದೆ. ಮನೆಯ ಚಿಕ್ಕ ಗೇಟನ್ನು ಕೊಂಚ ಎತ್ತಿ ಅಗುಳಿ ತೆರೆಯಬೇಕಾಗಿದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಇತ್ತು. ಅವತ್ತು ಚಿಲ್ಕ ಎಲ್ಲ ಅಗುಳಿಗಳು ಇದ್ದು ಅವರು ನೋಡಿ ಅಗುಳಿ ತೆರೆಯಬೇಕಾದ್ರಿಂದ ಹೊರಗಿನಿಂದ ತೆಗೆಯೋದು ಕಷ್ಟ ಇತ್ತು. ಅದರಿಂದ ಸ್ವಲ್ಪ ಕೊಂಚ ಅಂದ್ರೆ ಸ್ವಲ್ಪ ಎತ್ತಿ ಅಗುಳಿ ತೆರೆಯಬೇಕಾಯ್ತು. ಆದ್ರೆ ಹೊರಗಿನಿಂದ ತೆಗೆಯೋದು ಬಹಳ ಕಷ್ಟ ಇತ್ತು ಆ ಅಗುಳಿಯನ್ನ. ಅವರನ್ನು ನೋಡಿದ ಚೈತ್ರ ಅಂದ್ರೆ ತೇಜಸ್ವಿಯವರ ಸಹೋದರ ಮುಂದೆ ಹೋಗಪ್ಪ ಎಂದು ಕೂಗಿದ. ಆದರೂ ಆ ವ್ಯಕ್ತಿ ತಮ್ಮ ಗೇಟು ತೆರೆಯುವ ಪ್ರಯತ್ನ ಮುಂದುವರಿಸಿದ್ದ ನೋಡಿ ನಾವೆಲ್ಲ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರಿಚಿದೆವು. ಆಮೇಲೆ ಅವರು ನಿಂತೇ ಇದ್ದುದನ್ನು ನೋಡಿ ನಾವು ಅಣ್ಣನಿಗೆ ಚಾಡಿ ಹೇಳಲು ಒಳಗೆ ಓಡಿದೆವು. ಬಂದ ವ್ಯಕ್ತಿಯೇನು ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾ ಪಾತ್ರೆ ಹಿಡಿದವರಲ್ಲ. ಇಲ್ಲಿ ಒಂದ್ಸಾರಿ ಏನಾಗುತ್ತಪ್ಪ ಅಂದ್ರೆ ಬಿಳಿ ಅಡ್ಡ ಪಂಚೆ ಹಾಗೂ ನೋಡಿ ಇಲ್ಲಿ ಬಿಳಿ ಅಡ್ಡ ಪಂಚೆ ಹಿಂಗ್ ಉಟ್ಕೊಂಡಿದ್ದಾರೆ. ನಸುಕಂದು ದೋತ್ರ ನೋಡಿ, ನಸುಕಂದು ದೋತ್ರದ ಒಂದು ಪಂಚೆ ಇನ್ನ ಬಗಲು ಅಂದ್ರೆ ಪಕ್ಕಿ, ಬಗಲು ಅಂದ್ರೆ ಪಕ್ಕಿ ಅಂತ ನಾವು ಕರೀತೀವಿ. ಕಂಕುಳು ಅಂತೀವಲ್ಲ ಅದು ಪಕ್ಕಿ. ಕಂಕ್ಳು ಅಂತ ದೊಡ್ಡ ಜೋಳಿಗೆ ನೋಡಿ, ಇಲ್ಲಿ ಜೋಳಿಗೆ ಅಂತ ಚೀಲ ಇತ್ತು. ಮನೆ ಚಿಕ್ಕ ಗೇಟನ್ನು ಕೊಂಚ ಅಂದ್ರೆ ಸ್ವಲ್ಪ ಎತ್ತಿ ಅಗುಳಿ ತೆರೆಯಬೇಕಾಗಿದ್ದರಿಂದ ಹೊರಗಿನಿಂದ ತೆಗೆಯುವುದು ಕಷ್ಟ ಇತ್ತು. ಹಿಂದಿನ ಮನೆಗಳಲ್ಲಿ ಮನೆಗೆ ಲಾಕಗಳು ಕಡಿಮೆ ಇದ್ದು ಅಗುಳಿ ಅನ್ನೋದಿತ್ತು, ಅದನ್ನ ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ಮನೆಯಿಂದ ಬಂದವರೇ ಮಾತ್ರ ತೆಗಿಬೇಕಾಗಿರುತ್ತೆ, ಕಷ್ಟ ಇರುತ್ತೆ. ಅವರನ್ನು ನೋಡಿದ ಚೈತ್ರ ಮುಂದೆ ಹೋಗಪ್ಪ ಎಂದು ಕೂಗ್ತಾನೆ. ಆದರೆ ಆ ವ್ಯಕ್ತಿ ತಮ್ಮ ಗೇಟು ತೆಗೆಯುವ ಪ್ರಯತ್ನ ಮುಂದುವರಿಸಿದ ನೋಡಿ ನಾವೆಲ್ಲರೂ ಸಾಮೂಹಿಕವಾಗಿ ಒಟ್ಟಾರೆಯಾಗಿ ಚೈತ್ರ ಮೊದಲು ಮುಂದೆ ಹೋಗಪ್ಪ ಅಂದ. ಚೈತ್ರ ಯಾರಪ್ಪ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿಯವರ ಹೋದರ ಮುಂದೆ ಹೋಗಪ್ಪ ಅಂತ ಕೂಗ್ತಾನೆ. ಆದ್ರೆ ಆ ವ್ಯಕ್ತಿ ಗೇಟ್ ತೆಗೆಯುವಂತ ಒಂದು ಪ್ರಯತ್ನವನ್ನು ಟ್ರೈ ಮಾಡ್ತಾನೆ ಇರ್ತಾರೆ. ಅದನ್ನು ನೋಡಿ ನಾವೆಲ್ಲರೂ ಪೂರ್ಣಚಂದ್ರ ತೇಜಸ್ವಿ ಮತ್ತು ಅವರ ಸಹೋದರರೆಲ್ಲರೂ ಮುಂದೆ ಹೋಗಪ್ಪ ಎಂದು ಕಿರಿಚಿದೆವು. ಆಮೇಲೆ ಅವರು ನಿಂತೇ ಇದ್ರು. ಅದನ್ನು ನೋಡಿ ನಾವು ಅಣ್ಣನಿಗೆ ಅಂದ್ರೆ ಕುವೆಂಪುರವರಿಗೆ ಚಾಡಿ ಹೇಳಲು ಒಳಗೆ
ಓಡ್ತಾರೆ. ಓಡಿದೆವು ಅಂತ ಲೇಖಕರು ಹೇಳ್ತಾ ಇದ್ದಾರೆ ತೇಜಸ್ವಿಯವರು. ಬಂದ ವ್ಯಕ್ತಿ ಏನು ಭಿಕ್ಷುಕರ ರೀತಿ ಕೊಳಕು ಬಟ್ಟೆಯಲ್ಲಿ ಭಿಕ್ಷಾ ಪಾತ್ರೆ ಹಿಡ್ದವರಲ್ಲ. ಆದರೆ ಅನೇಕ ದಾಸಯ್ಯಗಳು ಮಾರಿ ಭಕ್ತರು ಎಂತೆಂಥವಕ್ಕೋ ಚಂದ ವಸೂಲಿ ಮಾಡಲು ಬರುವವರು ಟ್ರಿಮ್ ಆಗಿ ಬಟ್ಟೆ ಹಾಕಿಕೊಂಡು ಭಿಕ್ಷಾಟನೆಗೆ ಬರುತ್ತಿದ್ದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ ಭಿಕ್ಷುಕದವರೆಂದೇ ತೀರ್ಮಾನಿಸಿ ಹೋಗುತ್ತಿದ್ದೆವು. ಇಲ್ಲಿ ಅನೇಕ ದಾಸಯ್ಯಗಳು ಮಾರಿ ಭಕ್ತರು ಎಂತೆಂತಕ್ಕೂ ಚಂದ ವಸೂಲಿ, ದೇವ್ರ ಉತ್ಸವಗಳಿಗೆ ದುಡ್ಡು ಕೊಡಿ ಎಂತ ಚಂದವನ್ನ ಎತ್ತಕ್ ಬರ್ತಾರೆ, ಹಣವನ್ನ ಎತ್ತೋದಕ್ಕೆ. ಅವರು ಸಹ ಹೆಂಗ್ ಬರ್ತಾರಪ್ಪ ಅಂದ್ರೆ ಟ್ರಿಮ್ ಆಗಿ ಬಹಳ ಹ್ಯಾಂಡ್ಸಮ್ ಆಗಿ ಬಟ್ಟೆ ಹಾಕೊಂಡು ಭಿಕ್ಷಾಟನೆಗೆ ಬೆಗ್ಗಿಂಗ್ ಮಾಡಕ್ಕೆ ಬರುತ್ತಿದ್ದರಿಂದ ನಾವು ನಮಗೆ ಗುರುತು ಪರಿಚಯ ಇಲ್ಲದೆ ಮನೆಯೊಳಗೆ ಬರುವವರನ್ನೆಲ್ಲ ಮುಂದೆ ಕಳಿಸಬೇಕಾದ್ರೆ ಭಿಕ್ಷುಕದವರೆಂದೇ ತೀರ್ಮಾನಿಸಿ ಕೂಗ್ತಾ ಇದ್ರು ಮಕ್ಕಳೆಲ್ರು. ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗು ಅಂದ್ರು ಹೋಗದೆ ನಿಂತಿದ್ದಾನೆ ಎಂದು ಚಾಡಿ ಹೇಳ್ದೆವು. ಈ ಮಕ್ಕಳೆಲ್ಲ ಕುವೆಂಪುರವ್ರ ಬಳಿ ಹೋಗಿ ಯಾವನೋ ಭಿಕ್ಷುಕ ಹೋಗು ಮನೆಯಿಂದ ಮುಂದೆ ಹೋಗು ಅಂದ್ರು ಸಹ ಹಾಗೆ ಅಲ್ಲೇ ನಿಂತಿದ್ದಾನೆ ಅಂತ ಹೋಗಿ ಚಾಡಿ ಹೇಳಿದ್ರು. ಚಾಡಿ ಅಂದ್ರೆ ಇಲ್ಲದನ್ನ ಹೇಳು ಅಂತ. ಚಾಡಿ ಅಂದ್ರೆ ಇಲ್ಲದನ್ನ ಹೇಳೋದು, ಚಾಡಿ ಕೋರು ಅಂತಾರಲ್ಲ ಅದು. ಹೇಳಿದೆವು. ಅಣ್ಣ ಹೊರ ಬಂದು ನೋಡಿದವರೇ ಅವರ ಗುರುತು ಹಿಡಿದು ಓಹೋ ನೋಡಿ ಇಲ್ಲಿ ಕುವೆಂಪು ಕೈ ಮುಗಿತಾ ಇದ್ದಾರೆ ಈ ವ್ಯಕ್ತಿಗೆ. ಇಲ್ಲಿ ಓಹೋ ಬನ್ನಿ ಎಂದೆನ್ನುತ್ತಾ ಅವರೇ ಸರಸರ ಮುಂದುವರೆದು ಗೇಟು ತೆಗೆದು ದಟ್ಟ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದರು. ಇಲ್ಲಿ ಸರಸರ ವ್ಯಾಕರಣಾಂಶದಲ್ಲಿ ಅನುಕರಣವ್ಯಯ ಆಗುತ್ತೆ. ಅನುಕರಣವ್ಯಯ ಅಂದ್ರೆ ಅರ್ಥವಿಲ್ಲದ ಧ್ವನಿ ಶಬ್ದ ಸಂಕೇತ ಪದಗಳು. ಮುಂದುವರೆದು ಕುವೆಂಪುರವರೇ ಮುಂದುವರೆದು ಮುಂದೆ ಹೋಗಿ ಗೇಟನ್ನ ತೆಗೆದು ದಟ್ಟ ಪಂಚೆಯ ಮನುಷ್ಯನನ್ನು ಕರೆದುಕೊಂಡು ಬಂದ್ರು. ಮುಂದೆ ಹೋಗು ಎಂದು ಹೇಳಿದ ಮನುಷ್ಯನಿಗೆ ಸಿಕ್ಕ ಮರ್ಯಾದೆಯನ್ನು ನೋಡಿ ನಾವು ಅಪ್ರತಿಭರಾಗಿ ನಿಂತಿದ್ದೆವು. ಅಪ್ರತಿಭ ಅಂದ್ರೆ ದಿಗ್ಭ್ರಮೆ, ದಿಕ್ಕು ತೋಚತೆ ಆದ್ರು ಮಕ್ಕಳೆಲ್ರು. ನೋಡಿ ಏನಾಗುತ್ತಪ್ಪ ಅಂದ್ರೆ ಕುವೆಂಪುರವರೇ ಅಲ್ಲಿ ಹೋಗ್ತಾರ, ವ್ಯಕ್ತಿಯನ್ನು ನೋಡ್ತಾರೆ, ದಟ್ಟ ಪಂಚೆಯ ಮನುಷ್ಯ ಗೇಟ್ ತೆಗಿಯೋದನ್ನು ನೋಡ್ತಾರೆ. ಆಗ ಕುವೆಂಪು ಏನ್ ಮಾಡ್ತಾರಪ್ಪ ಅಂದ್ರೆ ಓಹೋ ಬನ್ನಿ ಎಂತೇನಂತ ಅವರೇ ಮುಂದೆ ಹೋಗಿ ಗೇಟನ್ನ ತೆಗಿತಾರೆ. ಆಗ ಮಕ್ಕಳಿಗೆಲ್ಲ ಆವಕ್ಕಾತಾರೆ, ದಿಕ್ಕು ತೋಚದಂತೆ ಆಗ್ತಾರೆ. ಬಂದಾತ ಏನ್ ಪುಟ್ಟಪ್ಪ ಮನೆಗೆ ಬಂದವ್ರನ್ನೆಲ್ಲ ಮುಂದೆ ಕಳಿಸಿ ಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆಯಾಗಿ ಕೇಳಿದರು. ಅದಕ್ಕೆ ಅಣ್ಣ ನಮ್ಮ ಕಡೆ ತಿರುಗಿ ಇವ್ರು ಯಾರು ಗೊತ್ತಾ ಎಂದು ಕೇಳಿದರು. ನಮ್ಗೇನ್ ಗೊತ್ತು, ನಮಗ್ ಗೊತ್ತಿದ್ರೆ ನಾವ್ಯಾಕೆ ಮುಂದೆ ಹೋಗು ಎಂದು ಹೇಳ್ತಿದ್ದೆವು. ನಮ್ಮ ಪಿಳಿ ಕಣ್ಣುಗಳನ್ನು ನೋಡಿ ನಿಮ್ಮ ಪುಸ್ತಕದಲ್ಲಿನ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಓದಿದ್ದೀರಲ್ಲ, ಇವರೇ ಅದನ್ನ ಬರೆದವರು ಎಂದರು. ನೋಡಿ GP ರಾಜರತ್ನಂರವರ ಬಣ್ಣದ ತಗಡಿನ ತುತ್ತೂರಿ ಬಹಳ ಮಕ್ಕಳಿಗೆ ಪ್ರಸಿದ್ಧವಾದ ಒಂದು ಪದ್ಯ. ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ತುಂಬಾ ಚೆನ್ನಾಗಿದೆ. ಆ ಪದ್ಯವನ್ನ ನೀವು ಸಾಧ್ಯವಾದ್ರೆ ಓದಿ ಮಕ್ಕಳ. ಅವರೇ ರಾಜರತ್ನಂ ನೋಡಿ, ಅವರೇ ರಾಜರತ್ನಂ ಪಾಠದ ಶೀರ್ಷಿಕೆ ಅಂದ್ರೆ ಟೈಟಲು ಸಹ ಆಗಿದೆ. ನಾವು ಅಂದ್ರೆ ಮಕ್ಕಳೆಲ್ಲರೂ, ಕುವೆಂಪುರವರ ಮಕ್ಕಳೆಲ್ಲರೂ ಆವರೆಗೂ ಕವಿತೆಗಳು ಸಹ ಹುಡುಗರು ಮಕ್ಕಳು ಮರ ಗಿಡ ಇರುವಂತೆ ಪ್ರಪಂಚದಲ್ಲಿರುವ ವಸ್ತುಗಳು ಎಂದು ತಿಳಿದಿದ್ದವರು. ಕವಿತೆಗಳನ್ನು ಕವಿಗಳು ಬರೆಯುತ್ತಾರೆ ಎಂದು ತಿಳಿದಿದ್ದೇ ಆವತ್ತು ಇವರಿಗೆ ಮಕ್ಕಳಿಗೆಲ್ಲ ಕವಿಗಳು ಕವಿತೆಗಳನ್ನು ಬರೀತಾರೆ ಅನ್ನೋದು ಗೊತ್ತಾಗುತ್ತೆ ನೋಡಿ. ಆಮೇಲಿಂದ ನಾವು ಕವಿತೆ ಓದುವಾಗಲೆಲ್ಲ ಅದು ಮುಗಿದ ಮೇಲೆ ಕೆಳಗೆ ಕೊಟ್ಟಿರುವ ಕವಿ ಹೆಸರನ್ನು ಬಾಯಿ ಪಾಠ ಮಾಡಿಕೊಂಡು ಕಿರಿಚುತ್ತಿದ್ದೆವು. ರಾಜರತ್ನಂ ಆಮೇಲೆ ಯಾವಾಗಲಾದರೂ ಮನೆಗೆ ಬಂದಾಗ ನಮ್ಮನ್ನು ಕಂಡ್ರೆ ಏನ್ರಪ್ಪ ಒಳಗೆ ಬರ್ಬಹುದು, ಮುಂದೆ ಹೋಗ್ಬೇಕು ಎಂದು ತಮಾಷೆ ಮಾಡ್ತಿದ್ರು. ಇಲ್ಲಿಗೆ ಈ ಪಾಠ ಮುಗೀತು. ಎಲ್ಲರಿಗೂ ಸಹ ಧನ್ಯವಾದಗಳು.